ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಒಬ್ಬ ಮನುಷ್ಯ ಒಂದು ಕೆಲಸವನ್ನು ಮಾಡಬೇಕಾದರೆ ಆ ಕೆಲಸವನ್ನು ಪ್ರೀತಿಸಬೇಕು, ಇಲ್ಲದಿದ್ದರೆ ನಮಗೆ ಅದು ಸಂತೋಷವನ್ನು ಕೊಡುವುದಿಲ್ಲ. ಅದೇ ರೀತಿ ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಅಥವಾ ಜೀವನದಲ್ಲಿ ಸಾಧನೆ ಮಾಡಬೇಕಾದರೆ ನಾವು ಆ ಗುರಿಯನ್ನು ತಲುಪೋಕೆ ಸಾಧ್ಯವಾದಷ್ಟು ಎಫರ್ಟ್ಸ್ಗಳನ್ನು ಹಾಕಬೇಕು. ಆದರೆ ನಾವು ಮಾಡಿದ ಎಫರ್ಟ್ಸ್ಗಳಿಗೆ ಪ್ರತಿಫಲವನ್ನು ಬಯಸಬಾರದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಇದೇ ಮಾತನ್ನು ಹೇಳುತ್ತಾನೆ. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ, ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನ ಮಾಡಿದರೂ ಸಿಗಲಾರದು. ಚಿಂತೆ ಬಿಡು, ಜೀವನದಲ್ಲಿ ಬರುವುದೆಲ್ಲವ ಬಂದಂತೆ ಸ್ವೀಕರಿಸು. ಇದೊಂದು ಕಾಲ್ಪನಿಕ ಕತೆ ಸ್ನೇಹಿತರೆ. ಮಂಜು ಎಂಬ ಬಡ ಹುಡುಗನಿದ್ದ. ಜೀವನದಲ್ಲಿ ಕಷ್ಟದ ಸಮಯವನ್ನು ಎದುರಿಸುತ್ತಿದ್ದ. ಅವನ ಅಧ್ಯಯನ ಮಾಡಲು ತುಂಬ ಬಯಸಿದ್ದ. ಆದರೆ ಹಣಕಾಸಿನ ಬೆಂಬಲ ಇರದ ಕಾರಣ ಮನೆ ಮನೆಗೆ ಪೇಪರ್ ಹಂಚಿ ಬಂದ ಹಣದಿಂದ ಶುಲ್ಕವನ್ನು ಪಾವತಿಸುತ್ತಿದ್ದ. ಆಗಾಗ ಮಾರ್ಕೆಟಿಂಗ್ ಕೆಲಸ ಮಾಡತೊಡಗಿದ್ದ. ಆದರೆ ಮಾರಾಟ ಮಾಡುವುದು ಕಷ್ಟದ ಕೆಲಸವಾಗಿತ್ತು. ಒಂದು ದಿನ ಅವನಿಗೆ ವಿಪರೀತ ಹಸಿವಾಗಿತ್ತು. ಆ ಸಮಯಕ್ಕೆ ಅವನ ಹತ್ತಿರ ಒಂದೇ ₹1 ಇತ್ತು. ಮುಂದಿನ ಮನೆಯಲ್ಲಿ ಊಟವನ್ನು ಕೇಳಲು ನಿರ್ಧಾರ ಮಾಡುತ್ತಾನೆ. ಅವನು ಬಾಗಿಲು ಬಡಿದಾಗ ಒಬ್ಬ ಮಹಿಳೆ ಹೊರಬಂದಳು. ಊಟವನ್ನು ಕೇಳಲು ಮಂಜು ಮನಸ್ಸು ಒಪ್ಪಲಿಲ್ಲ. ನೀರು ಕುಡಿಯಲು ಮಾತ್ರ ಕೇಳುತ್ತಾನೆ. ಬಾಡಿ ಹೋಗಿದ್ದ ಆ ಹುಡುಗನ ಮುಖದ ಮೇಲೆ ಹಸಿವಿನ ನೋವನ್ನು ಅರಿತ ಆಕೆ ಅವನಿಗೆ ಒಂದು ದೊಡ್ಡ ಲೋಟದಲ್ಲಿ ಹಾಲನ್ನು ತಂದಳು. ಮಂಜು ಬಹಳ ಆಶ್ಚರ್ಯಗೊಂಡನು. ಹಾಲನ್ನು ನಿಧಾನವಾಗಿ ಕುಡಿದು, ನಾನು ನಿಮಗೆ ತುಂಬ ಋಣಿಯಾಗಿದ್ದೇನೆ, ಇದಕ್ಕೆ ಪ್ರತಿಯಾಗಿ ನಾನು ನಿಮಗೇನು ಕೊಡಲಿ ಎಂದು ಕೈ ಮುಗಿಯುತ್ತಾ ಕೇಳುತ್ತಾನೆ. ದಯವೇ ಧರ್ಮದ ಮೂಲವಯ್ಯ. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದಾಗ ಹಣ ಸ್ವೀಕರಿಸಬಾರದು ಎಂದು ನನಗೆ ನನ್ನ ತಂದೆ ತಾಯಿ ಹೇಳಿಕೊಟ್ಟಿದ್ದಾರೆ ಎಂದು ಆ ಮಹಿಳೆ ಹೇಳಿದಾಗ ಮಂಜು ಆಕೆಗೆ ಮನದಾಳದಿಂದ ಧನ್ಯವಾದಗಳನ್ನು ಅರ್ಪಿಸಿ ಮುನ್ನಡೆಯುತ್ತಾನೆ. ಈ ಘಟನೆಯು ಹುಡುಗನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರಿತು. ಮನುಷ್ಯತ್ವದ ಮೇಲೆ ಅವನ ನಂಬಿಕೆ ಇನ್ನಷ್ಟು ಬಲವಾಯಿತು. ಆ ಚಿಕ್ಕ ಘಟನೆಯ ನಂತರ ಹಲವು ವರ್ಷಗಳು ಕಳೆದವು. ಆ ಮಹಿಳೆ ತೀವ್ರ ಅನಾರೋಗ್ಯಕ್ಕೆ ತುತ್ತಾದಳು ಮತ್ತು ಸ್ಥಳೀಯ ವೈದ್ಯರು ಅವಳ ಅನಾರೋಗ್ಯದ ಬಗ್ಗೆ ಕೈಚೆಲ್ಲಿದರು. ದೊಡ್ಡ ಪಟ್ಟಣಕ್ಕೆ ಚಿಕಿತ್ಸೆಗೆ ಕಳುಹಿಸಲಾಯಿತು. ಅಲ್ಲಿ ಅವಳ ಸಮಸ್ಯೆಯನ್ನು ಪತ್ತೆ ಹಚ್ಚಲು ಮತ್ತು ಚಿಕಿತ್ಸೆ ನೀಡಲು ತಜ್ಞರನ್ನು ಕರೆಸಲಾಯಿತು. ಆಕೆಯ ಅನಾರೋಗ್ಯದ ಕಾರಣ ಪತ್ತೆ ಮಾಡಲು ಡಾಕ್ಟರ್ ಮಂಜುನಾಥ್ ಅವರನ್ನು ಕರೆಸಲಾಯಿತು. ಡಾಕ್ಟರ್ ಮಂಜುನಾಥ್ ತಕ್ಷಣ ಆಕೆಯನ್ನು ಗುರುತಿಸಿದರು ಮತ್ತು ಆಕೆಯ ಜೀವವನ್ನು ಉಳಿಸಲು ತಮ್ಮ ಶಕ್ತಿ ಮೀರಿ ಪ್ರಯತ್ನಿಸಿ ಯಶಸ್ವಿಯಾದರು. ಸ್ವಲ್ಪ ಸಮಯದವರೆಗೆ ಪ್ರಕರಣದ ಬಗ್ಗೆ ವಿಶೇಷ ಗಮನ ನೀಡಿದ ನಂತರ ಮಹಿಳೆ ಕ್ರಮೇಣವಾಗಿ ಗುಣಮುಖಳಾದಳು. ಬಿಲ್ ಪಾವತಿ ವಿಷಯಕ್ಕೆ ಬಂದಾಗ ಡಾಕ್ಟರ್ ಮಂಜುನಾಥ್ ಅವರು ಅಂತಿಮ ಬಿಲ್ಲನ್ನು ತಮಗೆ ರವಾನಿಸುವಂತೆ ಆಸ್ಪತ್ರೆ ಅಧಿಕಾರಿಗಳಿಗೆ ವಿನಂತಿಸಿದರು. ಬಿಲ್ ವಿವರಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿದ ನಂತರ ಅವರು ಕಾಗದದ ಅಂಚಿನಲ್ಲಿ ಏನೋ ಬರೆದು ಬಿಲ್ಲನ್ನು ರೋಗಿಯ ಕೋಣೆಗೆ ರವಾನಿಸುತ್ತಾರೆ. ದುಬಾರಿ ಚಿಕಿತ್ಸೆಯನ್ನು ಪಾವತಿಸಲು ತನ್ನಿಂದ ಸಾಧ್ಯವಾದೀತೋ ಎಲ್ಲವೋ ಎಂಬ ಅನುಮಾನ ಆಕೆ ಮತ್ತು ಆಕೆಯ ಕುಟುಂಬದವರಿಗಿತ್ತು. ಆದರೆ ಅವಳು ಅಂತಿಮವಾಗಿ ಬಿಲ್ ತೆರೆದಾಗ ಬಲಬದಿಯಲ್ಲಿ ಒಂದು ಲೋಟ ಹಾಲಿನೊಂದಿಗೆ ಬಿಲ್ಲನ್ನು ಪೂರ್ಣವಾಗಿ ಪಾವತಿಸಲಾಗಿದೆ ಎಂದು ಬರೆದಿತ್ತು. ಈ ಕತೆ ನಮಗೆ ಏನು ಹೇಳುತ್ತೆ ಅಂದರೆ, ಪುಣ್ಯ ಕಾರ್ಯಗಳನ್ನು ಫಲಾಪೇಕ್ಷೆ ಇಲ್ಲದೆ ಮಾಡಿದಾಗ ನಮಗೆ ಮಗದೊಂದು ರೂಪದಲ್ಲಿ ನೆರವಾಗುತ್ತದೆ. ಶ್ರೀಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಪುನಃ ಇದನ್ನೇ ಹೇಳುತ್ತಾನೆ. ನಿಮ್ಮ ಕೆಲಸವನ್ನು ನೀವು ನಿಷ್ಠೆ ಪ್ರಾಮಾಣಿಕವಾಗಿ ಮಾಡಿ, ಅದರಿಂದ ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸಬೇಡಿ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.